ಪಾಲಿಕೆ ಸೇವೆಗಳು ಬಂದ್. ಕಸ ಎತ್ತದ ಪಾಲಿಕೆ ಸಿಬ್ಬಂದಿ, ಎಲ್ಲಂದ್ರಲ್ಲಿ ಬಿದ್ದಿದೆ ಕಸದ ರಾಶಿ. ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 8ರಿಂದ ಪಾಲಿಕೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದು, ಪಾಲಿಕೆಯ ಸೇವೆಗಳಲ್ಲಿ ಸಂಪೂರ್ಣ ವ್ಯತ್ಯಯವಾಗಿದೆ. ಸುಮಾರು 4-5 ದಿನಗಳಿಂದ ಪಾಲಿಕೆ ನೌಕರರ ಮುಷ್ಕರದಿಂದಾಗಿ ಕಸ ಸೇರಿ ಇನ್ನಿತರೆ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಿದ್ದು, ಜನರು ಪರದಾಡುವಂತಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ಸೇರಿದಂತೆ ರಾಜ್ಯದ 11 ಪಾಲಿಕೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು, ನಗರದ ಎಲ್ಲೆಡೆ ಕಸದ ಸಮಸ್ಯೆ ಹೆಚ್ಚಾಗಿದೆ. ತುಮಕೂರು ನಗರದ 14ನೇ ವಾರ್ಡಿನ ಮಾರಿಯಮ್ಮ ನಗರದಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದ್ದು, ಗಬ್ಬೆದ್ದು ನಾರ್ತಾ ಇದೆ. ಮೊದಲೇ ತುಮಕೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದ್ದು, ಇದೀಗ ಕಸದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದ್ದು, ಏರಿಯಾ ಜನರು ಓಡಾಡಲು ಕಷ್ಟಪಡುತ್ತಿದ್ದಾರೆ. ಈ ಮಂಡಿಪೇಟೆಯ ಮಾರಿಯಮ್ಮನ ನಗರದ ಬಳಿ ಸರ್ಕಾರ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿದ್ದು, ಜನಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಆದರೆ ಪಾಲಿಕೆ ನೌಕರರ ಮುಷ್ಕರದಿಂದ ಇಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿದೆ ಎಂದು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಇನ್ನು ಇಲ್ಲಿಗೆ ಕಸದ ಗಾಡಿಯವರೇನೋ ಬರ್ತಾರೆ, ಆದರೆ ಕಸದ ಗಾಡಿ ಕೇವಲ 1 ನಿಮಿಷಕ್ಕೆ ಇದ್ದು ಹೋಗ್ತಾರೆ. ಅಪಾರ್ಟ್ಮೆಂಟ್ನಲ್ಲಿದ್ದ ಜನರು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನಿಂದ ಬರುವಷ್ಟರಲ್ಲಿ ಕಸದ ಗಾಡಿ ಹೋಗಿರುತ್ತೆ. ಇದರಿಂದ ಜನರು ಕಸವನ್ನ ಇಲ್ಲಿಯೇ ಬಿಸಾಕೋಗ್ತಿದ್ದಾರೆ. ಹೀಗಾಗಿ ಕಸದ ಗಾಡಿಯವರು ಕನಿಷ್ಠ 10 ನಿಮಿಷ ಆದ್ರೂ ನಿಲ್ಲಿಸಬೇಕು. ಜೊತೆಯಲ್ಲಿ ಕಸ ಹಾಕಲು ಕಂಟೈನರ್ಗಳನ್ನ ಇಟ್ರೆ ಜನರು ಕಸವನ್ನ ಅದರಲ್ಲಿ ಹಾಕಿ ಹೋಗ್ತಾರೆ. ಆಗ ಇಲ್ಲಿ ಕಸದ ಸಮಸ್ಯೆ ಉಂಟಾಗಲ್ಲ ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಕಳೆದ 1 ವಾರದಿಂದ ತುಮಕೂರು ಮಹಾನಗರ ಪಾಲಿಕೆ ಬಂದ್ ಆಗಿರುವಂತದ್ದು, ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಈಗ ನೌಕರರು ಮತ್ತು ಇಲ್ಲಿನ ಅಧಿಕಾರಿಗಳು ಹೂಡಿರುವಂತದ್ದು. ಏನು ಕಳೆದ 1 ವಾರದಿಂದ ತುಮಕೂರು ನಗರದ ಮಹಾನಗರ ಪಾಲಿಕೆ ಬಂದ್ ಆಗಿರುವಂತದ್ದು ನೀವು ನೋಡ್ತಾ ಹೋಗಬಹುದು ದೃಶ್ಯಾವಳಿಗಳಲ್ಲಿ. ಇಡೀ ನಗರವನ್ನ ಏನು ಕಂಟ್ರೋಲ್ ಮಾಡುವಂತಹ, ಇಡೀ ನಗರದ ಸ್ವಚ್ಛತೆ ಮತ್ತು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಏನು ಕಾಪಾಡುವಂತಹ ಮಹಾನಗರ ಪಾಲಿಕೆಗೆ ಬೀಗ ಜಡಿದು ಈಗ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಿದ್ದಾರೆ. ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಧಿಕಾರಿಗಳು ಮತ್ತು ನೌಕರರೇನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 8ನೇ ತಾರೀಕಿನಿಂದ ಜುಲೈ 8ನೇ ತಾರೀಕಿನಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವಾರದಿಂದ ತುಮಕೂರಿನ ಮಹಾನಗರ ಪಾಲಿಕೆ ಈಗ ಬೀಗ ಜಡಿದಿರುವಂಥದ್ದು. ಇಡೀ ನಗರದ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನಿರ್ವಹಿಸಬೇಕಾಗಿರುವಂತಹ ಮಹಾನಗರ ಪಾಲಿಕೆ ಈಗ ಬಂದಾಗಿದೆ ಅಂದಾಗ ಇಡೀ ನಗರದ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸ್ಮಾರ್ಟ್ ಸಿಟಿ ಅಂತಲೇ ಹೆಸರನ್ನು ಪಡ್ಕೊಂಡಿರುವಂತಹ ಈ ತುಮಕೂರು ಯಾವ ರೀತಿ ಬದಲಾಗಿದೆ, ಈ ಪೌರ ಕಾರ್ಮಿಕರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಷ್ಕರವನ್ನು ಹೂಡಿರೋದ್ರಿಂದ ನಗರದ ಸ್ಥಿತಿಗತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತು ನಾವು ತೋರಿಸ್ತಾ ಹೋಗ್ತೀವಿ ನಮ್ಮ ಪ್ರಜಾಶಕ್ತಿ ಟಿವಿಲಿ. ನೀವು ನೋಡ್ತಾ ವಾರ್ಡ್ ನಂಬರ್ 14 ತುಮಕೂರು ಮಹಾನಗರ ಪಾಲಿಕೆಯ ಮಾರಿಯಮ್ಮ ನಗರ ಮಂಡಿಪೇಟೆ ಇರ್ತಕ್ಕಂಥದ್ದು. ಇಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿಯಿಂದ ಸುಮಾರು 88 ಕುಟುಂಬಗಳಿಗೆ ಒಂದು ಹೈಟೆಕ್ ಆಗಿರ್ತಕ್ಕಂಥ ವಸತಿ ಸಮುಚ್ಚಯಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಎರಡು ಸೇರಿ ಸುಮಾರು 15.5 ಕೋಟಿ ವೆಚ್ಚದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಡೀ ಇಂಡಿಯಾಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಅಪಾರ್ಟ್ಮೆಂಟನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕಳೆದ 8 ದಿವಸದಿಂದ ಏನು ನಗರ ಪಾಲಿಕೆ ಪೌರ ಕಾರ್ಮಿಕರದು ಮತ್ತು ಪೌರಸೇವಾ ನೌಕರದು ಪ್ರತಿಭಟನೆ ಆಯಿತು. ಈ ಪ್ರತಿಭಟನೆಯಿಂದ ಒಂದಷ್ಟು ಕಸ ವಿಲೇವಾರಿ ಆಗ್ತಕ್ಕಂಥದ್ರಲ್ಲಿ ಅಡಚಣೆ ಆಗಿರ್ತಕ್ಕಂಥದ್ದಿದೆ. ಇದ್ರ ಜೊತೆಯಲ್ಲಿ ಪ್ರತಿನಿತ್ಯ ಏನು ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದಿದೆ. ನಾವಿಲ್ಲಿರ್ತಕ್ಕಂಥವ್ರನ್ನೇ ಸಹ ಹಸಿರು ದಳದಲ್ಲಿ ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡ್ತಕ್ಕಂಥದ್ರಲ್ಲಿ ಬೇರೆ ಬೇರೆ ವಾರ್ಡ್ಗೆ ಹೋಗ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಜನರಿಗೆ ಇಲ್ಲಿ ಬರ್ತಕ್ಕಂಥ ಗಾರ್ಬೇಜ್ ಕಲೆಕ್ಟ್ ಮಾಡ್ತಕ್ಕಂಥ ಏನು ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನ ಒಂದು ಆಟೋ ಇದೆ, ಅದು ಕನಿಷ್ಠ 1 ನಿಮಿಷನೂ ನಿಲ್ಲಿಸ್ದಿಲ್ದಂಗೆ 1-2 ಸೆಕೆಂಡ್ ಬಂದು ಅವರು ಕಸವನ್ನು ಸಂಗ್ರಹಣೆ ಮಾಡಿ ಹೋಗ್ತಕ್ಕಂಥದ್ದಿದೆ. ಇಲ್ಲಿ ನೀವು ತಾವು ನೋಡಿದಾಗೆ ಒಂದು G+3 ಇದೆ. ಈ G+3 ಇರೋದ್ರಿಂದ ಅವರು ಬಂದು ಇಲ್ಲಿ ಮ್ಯೂಸಿಕ್ ಹಾಕಿ ಕಸ ಸಂಗ್ರಹಣೆಗೆ ಒಂದು ಸ್ವಲ್ಪ ವಾಯ್ಸ್ ಕೊಡ್ತಿದ್ದಂಗೆ ಅಲ್ಲಿ ಮೇಲಿಂದ ತಾಂಡು ಬರ್ತಿದ್ದಂಗೆ ಇವರು ಅಲ್ಲೇ ಹೊರಟೋಗಿರ್ತದೆ ಆಟ ಹೋಗಿರೋದ್ರಿಂದ ಇಲ್ಲಿ ಎಲ್ಲರೂ ಸಹ ಇಲ್ಲಿ ಅನಿವಾರ್ಯವಾಗಿ ಇಲ್ಲಿ ಹಾಕಿರ್ತಕ್ಕಂಥದ್ದಿದೆ. ಹಾಗಾಗಿ ನಾವು ಮಹಾನಗರ ಪಾಲಿಕೆನ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲೊಂದು ಕಂಟೈನರನ್ನು ಇಟ್ಟು ಈ ಕಸ ಸಂಗ್ರಹಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಂಟೈನರನ್ನು ಇಡ್ತಕ್ಕಂಥದ್ದಾದರೆ ಅಲ್ಲಿಗೆ ಜನಗಳು ಆ ಗಾರ್ಬೇಜನ್ನು ಹಾಕ್ತಕ್ಕಂಥದ್ದಾಗ್ತದೆ. ಮತ್ತು ಕನಿಷ್ಠ
ಒಂದು 10 ನಿಮಿಷನಾದರೂ ಇಲ್ಲಿ ಇರಬೇಕು. 10 ನಿಮಿಷ ಇದ್ದರೆ ಎಲ್ಲರೂ ಸಹ ಬಂದು ಆ ಕಸವನ್ನು ಆ ಒಂದು ಆಟೋಗೆ ಹಾಕ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ಇದ್ರ ಬಗ್ಗೆ ನಗರ ಪಾಲಿಕೆ ಆಯುಕ್ತರು ಮತ್ತು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪರಿಸರ ಅಭಿಯಂತರರು ಮತ್ತು ಪೌರ ಕಾರ್ಮಿಕರು ಗಮನ ಹರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಪಾಲಿಕೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ನಗರದಲ್ಲಿ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ತು ಪಾಲಿಕೆ ನೌಕರರ ಮುಷ್ಕರ ಕೈಬಿಡುವಂತೆ ಮಾಡುವ ಮೂಲಕ ಕಸದ ಸಮಸ್ಯೆಗೆ ಮುಕ್ತಿ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸಂಗೀತ, ಪ್ರಜಾಶಕ್ತಿ ಟಿವಿ, ತುಮಕೂರು.